ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಯಾವುದೇ ಥರ ಜುವೆಲ್ಸ್ ರಿಲೇಟೆಡ್ ವಿಡಿಯೋಸ್ ಮಾಡಿಲ್ಲ. ಸೊ ಇದು ನಾನು ಹೊಸದಾಗಿ ಫಸ್ಟ್ ಟೈಮ್ ಪಡ್ಡು ಮಾಡಿದ್ದೀನಿ. ಇದು ನನ್ನ ಸ್ಟೈಲಲ್ಲಿ ನಾನು ಮಾಡಿರೋ ಪಡ್ಡು. ಸೊ ಇದು ಬೇಕಾಗಿರೋವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟು ಬಂದು ಮೊದಲೇ ಬಿಫೋರ್ ಒನ್ ಡೇನೇ ಅಕ್ಕಿ ಮತ್ತು ಅವಲಕ್ಕಿ ಉದ್ದಿನಬೇಳೆ ನೆನೆಸಿಟ್ಟು ರುಬ್ಬಿರೋ ಅಂಥ ಹಿಟ್ಟು ಅದು. ಇದು ಸಣ್ಣದಾಗಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಚ್ಕೊಂಡಿದ್ದೀನಿ, ಸಬ್ಬಕ್ಕಿ ಸೊಪ್ಪಿದೆ ಸ್ವಲ್ಪ, ಹಾಗೇನೇ ಕರಿಬೇವು ಸಣ್ಣದಾಗಿ ಹಚ್ಕೊಂಡಿದ್ದೀನಿ, ಹಸಿಮೆಣ್ಸಿಕಾಯಿ, ಈರುಳ್ಳಿ ಕೂಡ, ಕ್ಯಾರೆಟ್. ಸೊ ಮಕ್ಕಳಿಗೆ ಸ್ವಲ್ಪ ಕ್ಯಾರೆಟು ಸೊಪ್ಪು ಇದ್ರ ಮೂಲಕ ಅಟ್ಲೀಸ್ಟ್ ಚೆನ್ನಾಗಿ ತಿಂತಾರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಕ್ಸ್ಟ್ರಾನೇ ತೊಗೊಂಡಿದ್ದೀನಿ ನಾನು. ನೀವು ನೋಡ್ಕೊಂಡು ಹಾಕ್ಕೊಳ್ಬೋದು ನಿಮಗೆ ಎಷ್ಟು ಬೇಕೋ ಅಷ್ಟು. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಇದಿಷ್ಟು ಇಂಗ್ರೀಡಿಯೆಂಟ್ಸ್ ನಾನು ಯೂಸ್ ಮಾಡಿಕೊಂಡು ಪಡ್ಡು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸೊ ಈಗ ಒನ್ ಬೈ ಒನ್ ಎಲ್ಲ ಏನೇನು ಇಂಗ್ರೀಡಿಯೆಂಟ್ಸ್ ಇದೆ ಹಾಕ್ಕೊಳ್ಳೋಣ. ಇದು ಅಕ್ಕಿ ಹಿಟ್ಟು ಸೇಮ್ ನಾವು ಹೇಗೆ ಇಡ್ಲಿಗೆ ದೋಸೆಗೆ ರುಬ್ಕೊಂಡಿರ್ತೀವಲ್ವ, ಸೇಮ್ ಅದೇ ಥರನೇ ನಾನು ತೊಗೊಂಡಿದ್ದೀನಿ. ಇಡ್ಲಿಗೆ ಪ್ರಿಪೇರ್ ಮಾಡಿರೋ ಥರ ಹಿಟ್ಟೆ. ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸಬ್ಬಕ್ಕಿ ಸೊಪ್ಪು, ಹಾಗೆ ಕರಿಬೇವು ಮತ್ತು ತುರಿದಿರೋವಂಥ ಕ್ಯಾರೆಟು. ನೀವು ಬೇಕಾದ್ರೆ ತೆಂಗಿನಕಾಯಿಯೂ ಹಾಕ್ಕೋಬೋದು, ಇದಕ್ಕೆ ಚೆನ್ನಾಗಿರುತ್ತೆ. ಮತ್ತು ಹಾಗೆಯೇ ಕಡಲೆಬೇಳೆ, ಉದ್ದಿನಬೇಳೆ ಫ್ರೈ ಮಾಡಿ ಕೂಡ ನೀವು ಇದಕ್ಕೆ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಸೊ ಅದು ನಮಗೆ ಹೇಗೆ ಬೇಕೋ ಆ ಥರ ಪ್ರಿಪೇರ್ ಮಾಡ್ಕೋಬೋದು ಇದನ್ನು. ಸೊ ಎಲ್ಲ ನೀಟಾಗಿ ಕಲಿಸ್ಕೊಳ್ಳೋಣ ಅದನ್ನು. ಸೊ ತರಕಾರಿ ಇದು ಸೊಪ್ಪು ಎಲ್ಲ ಮಿಕ್ಸ್ ಆಗಿದೆ ನೀಟಾಗಿ. ಮಿಕ್ಸ್ ಆದಮೇಲೆ ಪಡ್ಡು ತವ ತಗೊಂಡು ಸ್ವಲ್ಪ ಆಯಿಲ್, ಅಂದರೆ ಜಾಸ್ತಿ ಆಯಿಲ್ ಏನು ನೆಸೆಸಿಟಿ ಇಲ್ಲ ಇದಕ್ಕೆ. ನಮ್ಗೆ ಎಷ್ಟು ಬೇಕೋ ಅಷ್ಟು ಲಿಮಿಟಾಗಿಯೇ ಹಾಕ್ಕೊಂಡು ಪಡ್ಡು ಮಾಡ್ಬೋದು. ಮತ್ತು ತುಂಬ ಟೈಮು ಕೂಡ ತಗೊಳ್ಳೋದಿಲ್ಲ ಇದಕ್ಕೆ. ಜಸ್ಟ್ 5 ಮಿನಿಟ್ಸ್, ಮ್ಯಾಕ್ಸಿಮಮ್ 8 ಮಿನಿಟ್ಸಲ್ಲೇ ಮುಗಿದೋಗ್ಬಿಡುತ್ತೆ. ಸೊ ಈ ಥರ ಎಲ್ಲ ಇದಕ್ಕೂ ಆಯಿಲ್ ಹಾಕ್ಕೊಂಬಿಟ್ಟು ನಾವೇನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಹಿಟ್ಟು, ಸೊ ಅದನ್ನು ಸಫಿಷಿಯೆಂಟಾಗಿ ಅದಕ್ಕೆ ಫಿಲ್ ಮಾಡ್ಕೊಳ್ಳೋಣ. ಮಕ್ಕಳು ಇಡ್ಲಿಗಿನ್ನ ಇದು ಪಡ್ಡುನ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಬಿಕಾಸ್ ಅಲ್ಲದೇನೆ ಇದರಲ್ಲಿ ನಾವು ತರಕಾರಿ ಸೊಪ್ಪು ಕೂಡ ಆ್ಯಡ್ ಮಾಡಿರೋದ್ರಿಂದ ಈವನ್ ತರಕಾರಿ ಸೊಪ್ಪು ಕೂಡ ನೀಟಾಗಿ ಮಕ್ಕಳು ತಿನ್ಬೋದು. ಸೊ ಈ ಥರ ಎಲ್ಲ ಫಿಲ್ ಮಾಡ್ಕೊಂಡಾದ್ಮೇಲೆ ಸಿಮ್ಮಲ್ಲಿ ನಾವು ಬೇಯಿಸ್ಕೊಳ್ಬೇಕು. ಸೊ ಈಗ ಎಲ್ಲ ಫಿಲ್ ಮಾಡ್ಕೊಂಡಾಯಿತು. ಸೊ ಇದು ನೀವು ಮ್ಯಾಕ್ಸಿಮಮ್ 8 ಮಿನಿಟ್ಸ್ ಸಾಕು ಸಿಮ್ಮಲ್ಲಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ. ಸೊ ಸ್ವಲ್ಪ ಚೆನ್ನಾಗಿ ಬೆಂದಾದಮೇಲೆ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ. ಸೊ ಅದ್ರ ಮೇಲೆ ನಿಮಗೆ ಬೇಕು ಅಂದರೆ ಆಯಿಲ್ ಕೂಡ ಹಾಕ್ಕೋಬೋದು. ಸೊ ನಾನು ಕೆಳಗಡೆನೇ ಆಯಿಲ್ ಜಾಸ್ತಿ ಇತ್ತು, ಸೊ ಮೇಲೆ ಏನು ಆಯಿಲ್ ಹಾಕ್ಕೊಂಡಿಲ್ಲ. ಹಾಗೆಯೇ ಅದನ್ನು ನೆಕ್ಸ್ಟ್ ಉಲ್ಟಾ ಸ್ವಲ್ಪ ಇದು ಮಾಡಿದ್ರೆ ಕೆಳಗಡೆ ಮೇಲೆ ಇದ್ದಿದ್ದೆಲ್ಲ ಚೆನ್ನಾಗಿ ಬೇಯುತ್ತೆ. ಈಗ ಉಲ್ಟಾ ಮಾಡ್ಕೊಂಡಿದ್ದೀನಿ ಎಲ್ಲ. ಇದನ್ನು ಒಂದು 2 ಮ್ಯಾಕ್ಸಿಮಮ್ 3 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಚೆನ್ನಾಗಿ ಬೆಂದಿದ್ದಾವೆ ಎಲ್ಲ ಪಡ್ಡು. ಬೇಗೂ ಆಗುತ್ತೆ, ಹಾಗೆಯೇ ಟೇಸ್ಟಿ ಕೂಡ ಇರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಸೊ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ತುಂಬ ಜನ ವಿಡಿಯೋಸ್ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಮಗೂ ಖುಷಿಯಾಗುತ್ತೆ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ತುಂಬಾ ಇನ್ಫಾರ್ಮೇಟಿವ್ ವಿಡಿಯೋಸ್ ನಾನು ಹಾಕಿದ್ದೀನಿ ನಮ್ಮ ಚಾನಲಲ್ಲಿ. ಅದನ್ನು ಜುವೆಲ್ಸು, ರಿಯಲ್ ಎಸ್ಟೇಟು, ಕನ್ಸ್ಟ್ರಕ್ಟಿವ್ ಮೆಟೀರಿಯಲ್ಸು ಎಲ್ಲದ್ರ ಬಗ್ಗೆನೂ ಇನ್ಫಾರ್ಮೇಷನ್ ಹಾಕಿದ್ದೀನಿ. ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.